ಇಂಗ್ಲೆಂಡ್ ಸೀರೀಸ್ ಗೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಎಲ್ಲಾ ಲೆಜೆಂಡ್ಸ್ ಕೂಡ ಈ ಸ್ಕ್ವಾಡ್ ಅಲ್ಲೇ ಇದ್ದಾರೆ. ಯಾವ ರೀತಿ ಇದೆ ಸ್ಕ್ವಾಡ್ ಅನ್ನ ಪೂರ್ತಿ ನೋಡೋಣ. ಅದಕ್ಕೂ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ವಿಡಿಯೋ ಮೇಲೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಇಂಗ್ಲೆಂಡ್ ಸೀರೀಸ್ ಗೆ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡೋಣ. ಆಮೇಲೆ ಯಾರನ್ನ ತಗೊಬೇಕಿತ್ತು, ಯಾರನ್ನ ತಗೊಂಬಾರ್ದಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅವರು ಇದ್ದಾರೆ. ಲಾಸ್ಟ್ ಸೀರೀಸ್ ನ ಗೆದ್ದಿದ್ದಾರೆ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಆಗಿ. ಇನ್ನು ರೋಹಿತ್ ಶರ್ಮಾ ಅವರು ಇದ್ದಾರೆ. ರೋಹಿತ್ ಶರ್ಮಾ ಅವರು ಲಾಸ್ಟ್ ಸೀರೀಸ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಬಟ್ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ ಹಾಕಿದ್ದಾರೆ ಅವ್ರಿಗೆ. ಅಂದ್ರೆ ಈಗ NCA ಗೆ ಹೋಗ್ತಾ ಇದಾರೆ ನಾಳೆ ಫಿಟ್ನೆಸ್ ಟೆಸ್ಟ್ ಮಾಡ್ಸಕ್ಕೋಸ್ಕರ. ನಾಳೆ ಅಥವಾ ಇವತ್ತು ಬರ್ತಾರಂತೆ. ಕ್ಲಿಯರೆನ್ಸ್ ಸಿಕ್ಕಿದ್ರೆ ಇರ್ತಾರೆ, ಇಲ್ಲಾಂದ್ರೆ ಅವ್ರ ಬಂದು ರಿಪ್ಲೇಸ್ಮೆಂಟ್ ಬರುತ್ತೆ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಇದ್ದಾರೆ. ಲಾಸ್ಟ್ ಸೀರೀಸ್ ಅವ್ರು ಅನ್ಕೊಂಡಂಗ್ ಆಗಿಲ್ಲ. ಈ ಸೀರೀಸ್ ಯಾವ ತರ ಮಾಡ್ತಾರೆ ನೋಡೋಣ. ಇನ್ನು ವಿಕೆಟ್ ಕೀಪರ್ಸ್ ಆಗಿ KL ರಾಹುಲ್, ಇಶಾನ್ ಕಿಶನ್ ಇದ್ದಾರೆ. ಇಬ್ರು ಕೂಡ ಒಳ್ಳೆ ಬ್ಯಾಟರ್ಸ್. ಲಾಸ್ಟ್ ಸೀರೀಸ್ ಚೆನ್ನಾಗಿ ಆಡಿದ್ದಾರೆ, ಅದರಿಂದ ಅವರ ಸ್ಥಾನಕ್ಕೆ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ಆಲ್ರೌಂಡರ್ ಆಗಿ ವಾಷಿಂಗ್ಟನ್ ಸುಂದರ್ ಅವರು ಇದ್ದಾರೆ. ಲಾಸ್ಟ್ ಮ್ಯಾಚ್ ಒಂದು ತಕ್ಕಮಟ್ಟ ಆಡಿದ್ದಾರೆ. ನೋಡೋಣ ಈ ಸೀರೀಸ್ ಯಾವ ರೀತಿ ಮಾಡ್ತಾರೆ ಅಂತ. ಲಾಸ್ಟ್ ಸೀರೀಸ್ ಚೆನ್ನಾಗಿ ಆಡಿದರೆ ಹೇಳ್ಕೊಳ್ಳೋ ರೀತಿನೇ. ಇನ್ನು ಅಕ್ಷರ್ ಪಟೇಲ್ ಅವರ ಕಮ್ ಬ್ಯಾಕ್ ಆಗಿದೆ ಗುರು. ಅಕ್ಷರ್ ಪಟೇಲ್ ಅವರ ಕಮ್ ಬ್ಯಾಕ್ ಈ ಸೀರೀಸ್ ಅಲ್ಲಿ ಆಗಿದೆ. ಅಕ್ಷರ್ ಪಟೇಲ್ ಅವರು ಬಹಳ ದಿನ ಆಗಿತ್ತು ODI ಕ್ರಿಕೆಟ್ ನ ಆಡಿ, ಇವಾಗ ಕಮ್ ಬ್ಯಾಕ್ ಆಗಿದೆ. ನೋಡೋಣ ಅಕ್ಷರ್ ಪಟೇಲ್ ಅವರು ಯಾವ ರೀತಿ ಆಡ್ತಾರೆ ಅಂತ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು ಇದ್ದಾರೆ. ನಿತೀಶ್ ಕುಮಾರ್ ರೆಡ್ಡಿ ಅವರು ಲಾಸ್ಟ್ ಸೀರೀಸ್ ಒಂದ್ ತಕ್ಕಮಟ್ಟಿಗೆ ಮಾಡಿದ್ರು, ಅದರಿಂದ ಈ ಸೀರೀಸ್ ಅಲ್ಲಿ ಕೂಡ ಅವ್ರನ್ನ ಹಾಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬೌಲರ್ಸ್ ಆಗಿ ಕುಲ್ದೀಪ್ ಯಾದವ್ ಅವರು ಇದ್ದಾರೆ. ಕುಲ್ದೀಪ್ ಯಾದವ್ ಅವರು ಲಾಸ್ಟ್ ಸೀರೀಸ್ ಸಿಕ್ಕಂತ ಚಾನ್ಸ್ ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಅವರು. ಇದು ಗುರು 3 ವರ್ಷದ ನಂತರ ಬುಮ್ರಾ ಅವರು ODI ಗೆ ಕಮ್ ಬ್ಯಾಕ್ ಮಾಡ್ತಾ ಇರೋದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಬರ್ತಾರೆ ಅಂತ, ಅದೇ ರೀತಿ ಅವ್ರು ಕಮ್ ಬ್ಯಾಕ್ ಮಾಡಿದ್ದಾರೆ ನೋಡಿ. ಇನ್ನು ನೆಕ್ಸ್ಟ್ ಪ್ರಸಿದ್ಧ ಕೃಷ್ಣ ಅವರು ನೋಡಿದ್ವಲ್ಲ, ಲಾಸ್ಟ್ ಮ್ಯಾಚ್ 5 4 ತಗೊಂಡು ಬೆಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಿದ್ರು ಅವರ ODI ಕೆರಿಯರ್ ಅಲ್ಲಿ, ಅದರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಇಲ್ಲಿ. ಇನ್ನು ಇಲ್ಲಿ ಒಂದು ಆಶ್ಚರ್ಯಕರ ಸುದ್ದಿ ಅಂದ್ರೆ ಹರ್ಷಿತ್ ರಾಣಾ ಎಂಟ್ರಿ. ಲಾಸ್ಟ್ ಸೀರೀಸ್ ಅಲ್ಲೇ ಲಾಸ್ಟ್ ಮ್ಯಾಚ್ ಗೆ ಅವ್ರನ್ನ ಸ್ಕ್ವಾಡ್ ಹಾಕಿದ್ರು, ಬಟ್ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಆಡ್ಲಿಲ್ಲ. ಬಟ್ ಇಲ್ಲಿ ಮತ್ತೆ ಹರ್ಷಿತ್ ರಾಣಾ ಅವ್ರನ್ನ ಸ್ಕ್ವಾಡ್ ಹಾಕಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ರಾಣಾ ಅವರು ಯಾವ ಡೊಮೆಸ್ಟಿಕ್ ಆಡ್ಬೇಕಾಗಿಲ್ಲ. ಶಮಿ ಅವ್ರಿಗೆ, ಸಿರಾಜ್ ಅವ್ರಿಗೆ ಏನಾರ ಆಯ್ತು ಅಂದ್ರೆ ಅವರು ಡೊಮೆಸ್ಟಿಕ್ ಆಡ್ಕೊಂಡ್ ಬರ್ಬೇಕು. ಅದೇ ಬೇರೆ ಹರ್ಷಿತ್ ರಾಣಾಗ್ ಆಯ್ತು ಅಂದ್ರೆ ಅವ್ರು ಯಾವ ಡೊಮೆಸ್ಟಿಕ್ ಆಡಂಗಿಲ್ಲ. ಇಂಜುರಿ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಬಂದ್ ಆಡ್ಬೋದು ಈ ಸ್ಕ್ವಾಡ್ ಅಲ್ಲಿ. ಆ ರೀತಿ ಚಾನ್ಸ್ ಸಿಗ್ತಾ ಇದೆ. ನೋಡೋಣ ಈ ಸೀರೀಸ್ ಅಲ್ಲಿ ಚಾನ್ಸ್ ಸಿಕ್ಕರು ಏನ್ ಮಾಡ್ತಾರೆ ಅಂತ. ಇನ್ನು ಹರ್ಷದೀಪ್ ಸಿಂಗ್ ಅವ್ರಿಗೆ ಚಾನ್ಸ್ ಸಿಕ್ಕಿದೆ. ಲಾಸ್ಟ್ ಸೀರೀಸ್ ಒಂದ್ ತಕ್ಕಮಟ್ಟಿಗೆ ಮಾಡಿದ್ದಾರೆ, ಈ ಸೀರೀಸ್ ಏನ್ ಮಾಡ್ತಾರೆ ನೋಡೋಣ. ಇನ್ನು ಗುರ್ನೂರ್ ಬ್ರಾ ಇವರು ಲಾಸ್ಟ್ ಸೀರೀಸ್ ಸಖತ್ತಾಗಿ ಆಡಿದ್ದಾರೆ. ಡೆಬ್ಯೂಟೆಂಟ್ ಲಾಸ್ಟ್ ಸೀರೀಸ್ ಅಲ್ಲಿ ಆಡಿರೋ 3 ಮ್ಯಾಚ್ ಅಲ್ಲೂ ಒಂದು ಒಳ್ಳೆ ಇಂಪ್ಯಾಕ್ಟ್ಫುಲ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಇಷ್ಟು ಸ್ಕ್ವಾಡ್ ಆದ್ರೆ, ಇನ್ನು ನೆಕ್ಸ್ಟ್ ಯಾರು ಈ ಸ್ಕ್ವಾಡ್ ಅಲ್ಲಿ ಇಲ್ಲ ಅಂದ್ರೆ ಹಾರ್ದಿಕ್ ಪಾಂಡ್ಯ ಇಲ್ಲ ಇಂಜುರಿಯಿಂದಾಗಿ. ಹಾರ್ದಿಕ್ ಪಾಂಡ್ಯ ಅವ್ರ ಇಂಜುರಿಯಿಂದಾಗಿ ಮಿಸ್ ಮಾಡ್ಕೊತಾ ಇದಾರೆ. ಇನ್ನು ಯಶಸ್ವಿ ಜೈಸ್ವಾಲ್ ಗುರು ಲಾಸ್ಟ್ ಮ್ಯಾಚ್ ಅಫ್ಘಾನಿಸ್ತಾನ ವಿರುದ್ಧ ಸೆಂಚುರಿ ಹೊಡೆದ್ರು. ಆಮೇಲೆ ಯಶಸ್ವಿ ಜೈಸ್ವಾಲ್ ಅವರ ಸ್ಟಾಟ್ಸ್ ನೋಡಿದ್ರೆ ಅವರು ಆಡಿರೋ ಲಾಸ್ಟ್ ODI 3 ಮ್ಯಾಚ್ ಅಲ್ಲಿ, ಲಾಸ್ಟ್ 3 ಮ್ಯಾಚ್ ODI ಅಲ್ಲಿ ಅವರು 2 ಸೆಂಚುರಿನ ಹೊಡೆದಿದ್ದಾರೆ. ಅಂತ ಇದ್ರಲ್ಲಿ ಅವ್ರಿಗೆ ಸ್ಕ್ವಾಡ್ ಅಲ್ಲಿ ಚಾನ್ಸ್ ಇಲ್ಲ, ಯಾರನ್ನು ಕೂರಿಸುವಂತ ಪ್ಲೇಯರ್ಸ್ ಇಲ್ಲ, ಇದರಿಂದ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಇನ್ನು ಋತುರಾಜ್ ಗಾಯಕ್ವಾಡ್ ಅವರು ಚೆನ್ನಾಗಿ ಆಡ್ತಾ ಇದಾರೆ, ಅವ್ರಿಗೂ ಚಾನ್ಸ್ ಸಿಕ್ಕಿಲ್ಲ. ಇನ್ನು ತಿಲಕ್ ವರ್ಮಾ ಅವರು ಟ್ರೈ ಸೀರೀಸ್ ಅಲ್ಲಿ ಆಡಿರುವಂತ 6 ಮ್ಯಾಚ್ ಅಲ್ಲಿ 5 ಮ್ಯಾಚಸ್ ಅಲ್ಲಿ 50 ಹೊಡೆದಿದ್ದಾರೆ, ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕಿಲ್ಲ. ಒಂಥರ ಇಲ್ಲಿ ಅಷ್ಟು ಚೆನ್ನಾಗಿ ಆಡಿದ್ರು ಕೂಡ ಚಾನ್ಸ್ ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆ. ಅಂದ್ರೆ ಅವ್ರಿಗಿಂತ ಚೆನ್ನಾಗಿ ಆಡಿರೋ ಪ್ಲೇಯರ್ಸ್ ಇಲ್ಲಿ ಇದ್ದಾರೆ. ಇದು ಸ್ಕ್ವಾಡ್ ಆಗಿದೆ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.